ಯಾಕೆ ಯಾಕೆ ನಿಮ್ಮ ಅಮ್ಮನ ಚಪ್ಪಲಿ ಸೈಜ್ ಗೊತ್ತೇನ್ರ ನಿಮ್ಗೆ? ಮಗ್ಳದ ಹಂಗೆ ಆಗಿತ್ತಲ್ಲ, ಓಡೋಗಿದ್ಲಲ್ಲ ಕಂಬ ಹೊಡೆದಾಗ್ತಾಗ ಹಂಗೆ. ನಾನು ನೋಡೋಕ್ಕೆ ಕುಡ್ಕೊಂತಾರ ಕಾಣಿಸ್ತೀನೋ ಏನೋ ಅವ್ರಿಗೆ ಗೊತ್ತಿಲ್ಲ ಜನಕ್ಕೆ. ಆ ಥರ ಕ್ಯಾರೆಕ್ಟರ್ ಮಾಡೋರಿಗೆ ಯಾರು ಗರ್ಲ್ ಫ್ರೆಂಡ್ ಇರ್ತಾರೆ? ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ. ಅಲ್ಲ, ನೀವೆಲ್ಲ ಇಂಥ ಕ್ವಶನ್ಗಳು ಕೇಳಿದ್ರೆ ನಮ್ಮನ್ನ ಸಿಗಾಕ್ಸೋದು, ಆಮೇಲೆ ಹಾಕೊಂಡು ಹೋಗ್ತಾರೆ ಎಲ್ಲ ಕಡೆ. ನಮಸ್ಕಾರ, ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್ ಆನಂದ್. ಸದ್ಗುರು ಆಯುರ್ವೇದಿಕ್ ಪ್ರೆಸೆಂಟ್ಸ್ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ಈಗ ನಾನು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಲ್ಲ. ನನಗೆ ಫಸ್ಟು ರಿವ್ಯೂ ಬೇಕು. UI ಸಿನಿಮಾ ಮತ್ತು ಮ್ಯಾಕ್ಸ್ ಸಿನಿಮಾದು ರಿವ್ಯೂ ಕೊಟ್ರೇ ನಾನು ಈಗ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋದು. UI ನೋಡಿದ್ನಲ್ಲ ಮೇಡಮ್. ನೋಡಿದ್ರಾ? UI ನೋಡಿದ್ದೀನಿ, ಮ್ಯಾಕ್ಸಿನ ನೋಡಿ. ಆಯ್ತು ಸರಿ, UI ಕೊಡಿ. ಈಗ ಅದು ಅದೇ ಡಬಲ್ ಡಿಗ್ರಿ ಮಾಡಿದ್ರೆ ಮಾತ್ರ ಅದರ ತಗದು. ನಾನು ಡಿಗ್ರಿ ಸ್ಟೂಡೆಂಟು. ಅವ್ರು ಹೇಳಿದ್ದ ಡೈಲಾಗ್ ನೀವು ಹೇಳ್ಬಿಟ್ರಿ. ಒಂದ್ಸಲಿ ಕೊಟ್ಟಿರೋದಕ್ಕೆ ಇನ್ನೂ ಸುಧಾರಿಸ್ಕೊಂತ ಇದ್ದೀನಿ. ಸುಮ್ಮನೆ ಮೇಡಮ್ ನೀವು. ಓಕೆ, ಇವಾಗ ನೀವು ಬುದ್ಧಿವಂತನ ದಡ್ಡನ ಅನ್ಕೋಬೇಕು? ನಾವು ದಡ್ರೆ. ಅವ್ರು ಹೇಳಿದಾರಲ್ಲ, ದಡ್ಡ ಅಂದ್ಕೊಳೋರೆಲ್ಲ ಬುದ್ಧಿವಂತರು ಇರ್ತಾರೆ, ಬುದ್ಧಿವಂತ ಅಂದ್ಕೊಳೋನೇ ದಡ್ಡ ಅಂತ. ಅದೇ ಇವಾಗ ನಾನು ನಿಮ್ಮನ್ನ ಈಗ ಬುದ್ಧಿವಂತ ಅನ್ಕೋಬೇಕಾ ದಡ್ಡ ಅನ್ಕೋಬೇಕು? ಅದು ನಿಮಗೆ ಬಿಟ್ಟಿದ್ದು, ನೀವು ಏನು ಬೇಕಾದ್ರೂ ಅನ್ಕೋಬೋದು. ಉಪೇಂದ್ರ ಸರ್ ಅವ್ರ ಥರ ನೀವು ನಂಗೆ ಕ್ವೆಶ್ಚನ್ ಮಾರ್ಕ್ ಹಾಕಿಟ್ರಿ. ನಾವು ಟ್ರೋಲ್ ಆಗಿಬಿಟ್ರೆ ಕಷ್ಟ. ಪ್ರತಿಯೊಬ್ಬ ಕಾಮನ್ ಪೀಪಲ್ಗೂ ಸೆಲೆಬ್ರಿಟಿ ಬಗ್ಗೆ ಇರೋದು ಒಂದೇ ಒಂದು ಕ್ವೆಶ್ಚನ್. ಅವ್ರಿಗೆ ಯಾವಾಗಲೂ ಈ ಕ್ವೆಶ್ಚನ್ ಎಲ್ಲರ ಬಗ್ಗೆನೂ ಅರೈಸ್ ಆಗುತ್ತೆ. ಇವ್ರು ಎಲ್ಲಿನವರು, ಎಲ್ಲಿಂದ ಬಂದವರು. ಸೊ ನಿಮ್ಮ ಬಗ್ಗೆ, ನಿಮ್ಮ ಸೆಲೆಬ್ರಿಟಿಗಳಿಗೆ, ನಾವು ಸೆಲೆಬ್ರಿಟಿ ಅಲ್ವಲ್ಲ? ನಮ್ಮ ಪ್ರಕಾರ ನೀವು ಸೆಲೆಬ್ರಿಟಿನೇ. ಥ್ಯಾಂಕ್ ಯು. ಹೇಳಿ, ಸೊ ನಿಮ್ಮ ಬ್ಯಾಕ್ ಗ್ರೌಂಡ್, ನೀವು ಎಲ್ಲಿಂದ ಬಂದವರು? ಸೊ ನಮ್ಮದು ಬಂದ್ಬಿಟ್ಟು ಶಿರಾದಿಂದ ಆಚೆ, ಅಂದರೆ ಬರ್ಗೂರು ಆ ಕಡೆ ರೊಳ್ಳೆ ಅಂತ ಒಂದು ಪ್ಲೇಸ್ ಬರುತ್ತೆ. ಅಲ್ಲಿಂದ ಒಂದು 5-6 ಕಿಲೋಮೀಟರ್ಸ್. ಅಂದರೆ ಆಂಧ್ರ ಗೌರ್ಮೆಂಟ್ ಇರೋ ಪ್ಲೇಸು, ಕನ್ನಡ ಮಾತಾಡೋ ಜಾಗ. ಓಕೆ, ಇಟ್ಸ್ ಬಾರ್ಡರ್ ಏರಿಯಾ ಥರ. ಸೊ ಅಲ್ಲಿ ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಿದ್ದು. ಸೊ ನಾನು 3 ಇಯರ್ಸ್ ಇದ್ದಾಗಲೂ 2 ಇಯರ್ಸ್ ಇದ್ದಾಗ ನಮ್ಮಮ್ಮ ತೀರ್ಕೊಂಡ್ಮೇಲೆ ನಮ್ಮ ಫಾದರ್ ಬಂದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇನ್ನೊಂದು ಮದುವೆ ಆಗಿರೋದು. ಸೊ ಅದಾದಮೇಲೆ ಒಂದು 2 ಇಯರ್ಸು ಅಲ್ಲಿ ನಾನು ನಮ್ಮ ಚಿಕ್ಕಪ್ಪರ ಮನೇಲಿ LKG UKG ಅದು ನರ್ಸರಿ ಕ್ಲಾಸಸ್ ಮುಗಿಸಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಿದ್ದು. ಸೊ ಇಲ್ಲಿ ನಮ್ಮ ಅಮ್ಮರು ಈಗ ಯಾರು ಇದ್ದಾರಲ್ಲ, ನಮ್ಮ ಸ್ಟೆಪ್ ಮದರು, ಅವರಿರೋ ಊರಲ್ಲಿ ಇವಾಗ ನಾವಿರೋದು ಲಾಸ್ಟ್ ಒಂದು 25 to 30 ಇಯರ್ಸ್. ಮಾಕ್ಲಿ ಹತ್ರ ಹೆಗ್ಗಡದೇಂಪುರ ಅಂತ. ಸಾರಿ ಟು ಹಿಯರ್. ಓಕೆ, ಗುಡ್. ಅದರಲ್ಲಿ ಏನಿಲ್ಲ ಬಿಡಿ, ಏನು ಮಾಡೋಕ್ಕಲ್ಲ. ನಿಮ್ಮ ಪ್ರಕಾರ ಪ್ಯಾಷನ್ಗೂ ಪ್ರೊಫೆಷನ್ಗೂ ಇರೋ ವ್ಯತ್ಯಾಸ ಏನು? ಪ್ಯಾಷನ್ ಅಂದರೆ ಈಗ ಅದೇ ಕೆಲವೊಂದ್ಸಲಿ ಏನೇ ಪ್ಯಾಷನ್ ಇದ್ರೂ ಫೈನಾನ್ಷಿಯಲ್ ಥಿಂಗ್ಸು ಮ್ಯಾಟ್ರ್ ಆಗುತ್ತಲ್ವಾ? ಹೌದು. ಸೊ ಯಾವಾಗಲೂ ಒಂದು ಪ್ಯಾಷನ್ ನಾವೇನಾದರೂ ಅದರಿಂದ ಹೋಗಲೇಬೇಕು ಅಂತ ಟ್ರೈ ಮಾಡಿದಾಗ ಕೆಲವೊಂದ್ಸಲಿ ಫೈನಾನ್ಷಿಯಲ್ಸ್ ಥಿಂಗ್ಸು, ಫ್ಯಾಮಿಲಿ, ಒಂದಷ್ಟು ರಿಸ್ಟ್ರಿಕ್ಷನ್ಸ್ನ ದಾಟಿ ಆಚೆ ಬಂದಾಗ್ಲೇ ನಾವು ಮಾಡೋಕ್ಕಾಗೋದು. ಪ್ರೊಫೆಷನ್ ಅಂತ ಅದನ್ನೇ ತಗೊಂಡಾಗ ಸೊ ನೀವು ರೆಡಿ ಇರಬೇಕು ಎಲ್ಲದಕ್ಕೂ. ಓಕೆ, ಈ ತಿಂಗಳು ನಿಮ್ಮ ಹತ್ರ ದುಡ್ಡು ಇರುತ್ತೆ, ಅದರಲ್ಲೂ ಈ ಫೀಲ್ಡ್ಸ್ಗಳಿದಾವಲ್ಲ ಒಂದಷ್ಟು ತುಂಬ ರಿಸ್ಕು. ಈ ತಿಂಗಳು ನಿಮ್ಮ ಹತ್ರ ದುಡ್ಡು ಇರುತ್ತೆ, ಇಲ್ಲೇ ಇರಲ್ಲ, ಇಲ್ಲಾಂದರೆ ನೀವು ಫ್ಯಾಮಿಲಿಗೆಲ್ಲ ಸಪೋರ್ಟ್ ಮಾಡಬೇಕು, ಇದನ್ನು ನಂಬ್ಕೊಂಡು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಕೇಳಿದ್ರೆ ತುಂಬ ರಿಸ್ಕ್ ಫ್ಯಾಕ್ಟರ್ ಇರೋ ಪ್ರೊಫೆಷನ್ಸ್ನ ಪ್ಯಾಷನ್ನಾಗಿ ತಗೊಳ್ಳೋದು ಸಖತ್ ಕಷ್ಟ. ಈಗ ನಿಮ್ಮ ಹತ್ರ ದುಡ್ಡು ಇದೆಯಾ ಇಲ್ವಾ? ಈಗ ಒಂದು 3-4 ತಿಂಗಳಿಂದ ಇದೆ. ಅದಕ್ಕಿಂತ ಮುಂಚೆ ಇರಲಿಲ್ಲ. ಅಂದರೆ ನಾನು ಯಾವತ್ತೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಬಿಕಾಸ್ ನನಗೊಂದು ಒಬ್ಬರು ಅಂದರೆ ಫ್ಯಾಮಿಲಿ ಅಲ್ಲ, ನನ್ನ ಫ್ಯಾಮಿಲಿ ಬಿಟ್ಟು ನನ್ನ ಒಬ್ಬರು ಸಪೋರ್ಟ್ ಇತ್ತು. ಸೊ ನಾನು ಫೈನಾನ್ಷಿಯಲಿ ಯಾವತ್ತೂ ಯೋಚನೆ ಮಾಡಿ ಈ ಪ್ರೊಫೆಷನ್, ಈ ಪ್ಯಾಷನ್ ಆಗಲಿ ಪ್ರೊಫೆಷನ್ಗೆ ಎರಡೂ ಒಂದೇ. ಸೊ ತಗೊಂಡಿರಲಿಲ್ಲ. ಬಟ್ ಈಗ ಒಂದು 3-4 ಮಂತ್ಸ್ ರೀಲ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿರೋದು. ಅಂದರೆ ನೀವು ಇದಕ್ಕೆ ಮುಂಚೆ ಬೇರೆ ಏನು ಕೆಲಸ ಮಾಡ್ತಿದ್ರಿ ಅಂತ? ನಾನು ಬ್ಯಾಂಗ್ಳೂರಿಂದ ಬಂದ ಮೇಲೆ ಇಲ್ಲಿಗೆ ನಮ್ಮಪ್ಪ ಮಾಡಿದ ನಮ್ಗೆ ಒಂದೇ ಒಂದು ಒಳ್ಳೆ ಕೆಲಸ ಅಂದರೆ ಒಂದು ಸ್ಕೂಲಿಗೆ ಸೇರಿಸಿದ್ರು ನಮ್ಮ ಏರಿಯಾದಲ್ಲಿ. ಸೃಷ್ಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಮ್ಮ ಏರಿಯಾದಲ್ಲಿ ಒಂದು ಒಳ್ಳೆ ಸ್ಕೂಲು. ಅಂದರೆ ಅವಾಗ ನಾವು ಸೇರಿದಾಗ ಅದೇ ಫಸ್ಟ್ ಟೈಮ್ ಅಂದರೆ ಓಪನಿಂಗ್ ಅದು. ಸೊ ಮೋರ್ ದೆನ್ ಸ್ಕೂಲ್, ಅದು ಫ್ಯಾಮಿಲಿ. ಅಂದರೆ ಇದ್ದಿದ್ದೇ ತುಂಬ ಕಮ್ಮಿ ಜನ, ಒಂದು ಎಷ್ಟು ಜನ ಇರ್ತೀವಿ, 50 ಜನ 100 ಜನ ಇರ್ತೀವಿ. ಸೊ ಇಂಟ್ರಾಕ್ಷನ್ಸ್ ಇರೋದು ಟೀಚರ್ಸ್ ಜೊತೆ, ಎಲ್ಲರ ಜೊತೆ. ಸೊ ಟೀಚರು, ಸ್ಕೂಲ್ ಹೆಡ್ಡು, ಎಲ್ರಿಗೂ ಪ್ರತಿ ಸ್ಟೂಡೆಂಟ್ದು ಲೈಫ್ ಗೊತ್ತಿರುತ್ತೆ. ಹೌದು. ಸೊ ಇಟ್ಸ್ ನಾಟ್ ಲೈಕ್ ಬಿಸ್ನೆಸ್, ಅವ್ರ ಸ್ಟೂಡೆಂಟ್ ಬಂದ್ವಿ ಎಕ್ಸಾಮ್ ಬರ್ದ್ವಿ ಅಲ್ಲ. ಅದಕ್ಕಿಂತ ಮೀರಿದೊಂದು ಬಾಂಡಿಂಗು, ರಿಲೇಷನ್ಶಿಪ್ಸು ಅಲ್ಲಿ ಬೆಳೆದಿತ್ತು ನಮಗೆ. ಸೊ ನಮಗೆ ಆ 10 ಇಯರ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡು ಸ್ಕೂಲೇ ನಮಗೆಲ್ಲ. ಒಂದಷ್ಟು ಜನ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಬೇಜಾರಾಗ್ಬೋದೇನೋ, ನಮಗೆ ಮನೇಲಿ ಬೇಜಾರಾಗೋದು, ಸ್ಕೂಲ್ಗೆ ಹೋದ್ರೇ ಪ್ರಪಂಚ, ಅಲ್ಲೇ ಲೈಫ್ ನಮ್ದೆಲ್ಲ. ಅಲ್ಲಿ ಅವ್ರ ಜೊತೆ ನನಗೊಂದು ಬಾಂಡಿಂಗ್ ಬೆಳೆಯುತ್ತೆ, ನಮ್ಮ ಸ್ಕೂಲ್ ಓನರ್ ಜೊತೆ. ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ಬರು, ಅದೊಂದು ಡ್ರೀಮ್ ಅವ್ರಿಗೆ ಸ್ಕೂಲ್ ನಡೆಸಬೇಕು ಅಂತ. ಸೊ ದೇ ಹ್ಯಾಡ್ ವೆರಿ ಗುಡ್ ಬಾಂಡಿಂಗ್ ವಿತ್ ಎವ್ರಿ ಸ್ಟೂಡೆಂಟ್ಸ್. ನನ್ನ ಜೊತೆ ಸ್ವಲ್ಪ ಜಾಸ್ತಿನೇ ಇತ್ತು. ಇಂಜಿನಿಯರಿಂಗು ಅವರೇ ಸ್ಪಾನ್ಸರ್ ಮಾಡಿದ್ದು ಕಂಪ್ಲೀಟು. ಸೊ ಕಂಪ್ಲೀಟ್ ನಾನು ಎಜುಕೇಷನ್ ಎಲ್ಲ ಸ್ಪಾನ್ಸರ್ ಮಾಡಿದ್ರು. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ
ರಕ್ಷಿತ್ ಶೆಟ್ಟಿ ಟೀಮ್ ಅವರು ಹಿರ್ಕಿ ಸಿನಿಮಾ ಪ್ರಮೋಷನ್ಸ್ಗೆ ಕಾಲೇಜಿಗೆ ಬಂದಿದ್ರು ಫುಲ್. ರಿಷಬ್ ಸರ್, ರಕ್ಷಿತ್ ಸರ್, ಹರಿಪ್ರಿಯಾ ಮ್ಯಾಮ್. ನಾನು ಅವ್ರ ಮುಂದೆ ಮಾಮೂಲಿ ನಮ್ಮದು ಲೋಕಲ್ ಟ್ಯಾಲೆಂಟ್ ಇರುತ್ತಲ್ಲ ಎಲ್ಲ ಮಿಮಿಕ್ರಿ ಮಾಡಿ, ಅವಾಗ ಟ್ಯಾಲೆಂಟ್ ಅಂದರೆ ಮಿಮಿಕ್ರಿ ಮಾಡೋದು. ನಾವು ಮಿಮಿಕ್ರಿ ಮಾಡೋದು ಅವ್ರ ಸ್ಟೈಲಲ್ಲೆಲ್ಲ ಮಾಡಿ ಸ್ಟೇಜ್ ಮೇಲೆ ಅವ್ರಿಗೆ ಆಪರ್ಚುನಿಟಿ ಕೇಳಿದ್ದೆವು. ಅವ್ರವಾಗ ಸರಿ ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ನಿನ್ಗೆ ಆಪರ್ಚುನಿಟಿ ಕೊಡ್ತೀನಿ ಅಂದ್ಬಿಟ್ಟು ಕರ್ಸ್ಕೊಂಡ್ರು. ಅವಾಗ ಕಿರಿಕ್ ಪಾರ್ಟಿ ಆಡಿಷನ್ಸು. ಸೊ ನಾನು ಅವಾಗ ಅವ್ರ ಜೊತೆ ಓಡಾಡ್ತಾ ಇದ್ದೆ ಆಡಿಷನ್ಸಲ್ಲಿ, ಶೂಟಿಂಗ್ಸಲ್ಲಿ. ಅಲ್ಲಿ ಎಲ್ಲ ಯೂಶ್ವಲಿ ಹೆಂಗೆ ಇಷ್ಟು ಇದಾಗಿತ್ತು ಅಂದರೆ ರಿಷಬ್ ಸರ್ ಯಾವ್ದಾರು ಆಡಿಷನ್ಗೆ ಬಂದರೆ ಸುಧಾಕರ ಅಲ್ಲ ಅದು ಮಿಮಿಕ್ರಿ ಮಾಡಿ ತೋರ್ಸೋ ಅನ್ನೋರು. ನಾನು ಅವಾಗ ಸಾಧೆ ಅಂತೆಲ್ಲ ಸಾಧನೆ ಸ್ಟೈಲಲ್ಲಿ ಮಿಮಿಕ್ರಿ ಅವೆಲ್ಲ ಮಾಡೋದು ಇದೆಲ್ಲ ನಡೀತಾ ಇರೋದು. ಬಟ್ ಏನೋ ಶೂಟಿಂಗ್ ಹೋದಾಗ ನಂಗೆ ಗೊತ್ತಾಯ್ತು ಅಲ್ಲಿ ಪ್ರಾಮಿನೆಂಟ್ ರೋಲ್ ಥರ ಏನಿರಲ್ಲ, ಸುಮ್ಮನೆ ಸಣ್ಣ ಪುಟ್ಟ ಏನೋ ಕೊಡ್ತಾರೆ, ಅವ್ರ ಜೊತೆ ಟೀಮಲ್ಲಿ ಹೋಗ್ಬೇಕು ಅಂತ. ಅಟ್ ಸೇಮ್ ಟೈಮ್ ಎಕ್ಸಾಮ್ಸು, ಸೆಮೆಂಡ್ ಎಕ್ಸಾಮ್ಸು. ಸೊ ಎರಡು ಯೋಚನೆ ಮಾಡಿದೆ ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ. ಅಲ್ಲಾದರೆ ತಿರ್ಗಾ ಮತ್ತೆ 1 year ಓದಬೇಕಲ್ಲ ಸಬ್ಜೆಕ್ಟ್ಸ್ ಬ್ಯಾಕ್ಲಾಗ್ ಇಟ್ಕೊಂಡ್ರೆ. ಸೊ ಏನು ಮಾಡಿದೆ, ಕೇಳಿದೆ ಅಲ್ಲಿಂದ ಎಸ್ಕೇಪ್ ಆಗಿ ಬಂದು ಮತ್ತೆ ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡಿದೆ. ಆ ಗ್ಯಾಪಲ್ಲಿ ನಾನು ಇವ್ರ ಕಾಂಟ್ಯಾಕ್ಟ್ಸ್ ಏನು ಬೆಳೆದಿತ್ತಲ್ಲ ಅಲ್ಲಿ ಥ್ರೂ ಆಡಿಷನ್ಸು, ಅಲ್ಲಿ ಆಡಿಷನ್ಸ್ ಅಟೆಂಡ್ ಮಾಡೋದು, ವಾಟ್ಸಪ್ ಗ್ರೂಪಲ್ಲಿ ಬಂದಿರೋ ಆಡಿಷನ್ಸು, ಆ ಥರ ಟ್ರೈ ಮಾಡಿ ಮನಸ್ಸು ಮಲ್ಲಿಗೆ ಅಂತ ಒಂದು ಸಿನಿಮಾ, ಸೈರಾಟ್ ಅಂತ ಒಂದು ಮರಾಠಿಲಿ ಬ್ಲಾಕ್ ಬಸ್ಟರ್ ಸಿನಿಮಾ, ಎಸ್ ನಾರಾಯಣ್ ಸರ್ ಇಲ್ಲಿ ಡೈರೆಕ್ಷನು, ರಾಕ್ ಲೈನ್ ಸರ್ ಪ್ರೊಡಕ್ಷನು. ಅಲ್ಲಿ ನಾನು ಮತ್ತೆ ಸೆಲೆಕ್ಟ್ ಆಗಿ ಹೀರೋ ಒನ್ ಆಫ್ ದಿ ಮೇನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ, ಸೆಲೆಕ್ಟ್ ಆಗಿ ಆ ಸಿನಿಮಾ ಆಯಿತು. ಬಟ್ ಅವಾಗಲೂ ಅಷ್ಟೇ 2 months ಏನೋ ನನಗೆ ಹಾಲಿಡೇಸ್ ತೊಗೊಂಡಿದ್ದೆ, ಅಂದರೆ ಲೀವ್ ತೊಗೊಂಡಿದ್ದೆ ಕಾಲೇಜಲ್ಲಿ ಪರ್ಮಿಷನ್. ಅದು ತುಂಬ ಕಷ್ಟ ಆಗುತ್ತೆ ಅಂತ ಗೊತ್ತಾಯ್ತು ಎರಡೂ ಮ್ಯಾನೇಜ್ ಮಾಡೋದು. ಸೊ ಅವಾಗ ಒಂದು 2-3 ಸಿನಿಮಾ ಚಿಕ್ಕ ಪುಟ್ಟದಾಗ ಹಿಂಗೆ ಮಾಡಿದ್ದೆ. ಅದು ಬಿಟ್ಟು ಕಂಪ್ಲೀಟ್ ಇಂಜಿನಿಯರಿಂಗ್ ಕಡೆ ಹೋದೆ. ಇಂಜಿನಿಯರಿಂಗ್ ಮುಗಿಸಿ ಮತ್ತೆ ವಾಪಸ್ಸು. ಸೊ ನೀವು ಯಾರ್ಯಾರ್ದೆಲ್ಲ ಮಿಮಿಕ್ರಿ ಮಾಡ್ತೀರಾ ಹಾಗಾದರೆ? ಅದು ಮಾಮೂಲಿ ನಾನು ಶಂಕರ್ ನಾಗ್ ಅವ್ರದ್ದು ಮಾಡ್ತಿದ್ದೆ, ರಾಜ್ಕುಮಾರ್ ಅವ್ರದ್ದು ಮಾಡ್ತಿದ್ದೆ, ಧೀರೇಂದ್ರ ಗೋಪಾಲ್ ಅವ್ರದ್ದು ಮಾಡ್ತಿದ್ದೆ, ಶಿವನಿ ಶಂಭುಲಿಂಗ ಅಲೈ ಕಡಲೈ, ಈ ಥರ ಏನೋ ಒಂದಷ್ಟೆಲ್ಲ ಮಾಡ್ತಿದ್ದೆ. ನಮ್ಗೆ ಈಗ ಅಷ್ಟೊಂದು ನಿಜ ಬರಲ್ಲ. ಅದು ಅಷ್ಟೇ. ಈ ರಾಜ್ಕುಮಾರ್ ಅವ್ರದ್ದು ಅಷ್ಟೇ ಹಂಗೆ ಯಾರು ಇದೆಲ್ಲ ಅಂದ್ರೆ ಚಿಕ್ಕ ಅವಿರುತ್ತಲ್ಲ. ಶಂಕರ್ ನಾಗ್ ಅವ್ರ ಮಿಮಿಕ್ರಿ, ಆ ಡ್ಯಾನ್ಸು, ಸ್ಟೆಪ್ಸು, ಸಾಂಗ್ಲೇನೋ ಅಂದರೆ ಅದೊಂದೊಂದಷ್ಟು ಚಿಕ್ಕ ಇರುತ್ತಲ್ಲ, ಅವೇ ಮಾಡ್ತಿದ್ವಿ. ಏನು ಜಾಸ್ತಿ ಗೊತ್ತಿರಲಿಲ್ಲ. ಜಗ್ಗೇಶ್ ಅವ್ರದ್ದು, ಆಮೇಲೆ ಸಾದಿಕ್ ವಕೀಲರ್ದು ಹಿಂಗೆ ಬರಲ್ಲ ಆ ವಿಷಯಗಳು ಮಾಡ್ತಿದ್ವಿ. ಈಗ ಮರ್ತೋಗ್ಬಿಟ್ಟಿದ್ದೀವಿ, ಎಷ್ಟೊಂದು ದಿವಸ ಟ್ರೈಯೇ ಮಾಡ್ತಾ ಇಲ್ವಲ್ಲ. ಓಕೆ, ಡನ್. ಸೊ ನಿಮ್ಮ ಇಲ್ಲಿ ಬಂದು ನೀವು ಇಷ್ಟೆಲ್ಲ ಸಕ್ಸಸ್ ಆದಮೇಲೆ ಈಗ ಟ್ರೀಟ್ ಮಾಡ್ತಾ ಇರೋದಕ್ಕೂ ಅಥವಾ ಇದಕ್ಕೆ ಮುಂಚೆ ಟ್ರೀಟ್ ಮಾಡ್ತಾ ಇರೋದಕ್ಕೆ ಮಾಡಿದ್ದಕ್ಕೂ ಏನಾದರೂ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ನಿಮ್ಮ ಮಧ್ಯೆ ಏನಾದರೂ ಇದೆಯಾ? ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್? ಇಲ್ಲ, ನನಗೆ ವೆರಿ ಗುಡ್ ಫ್ರೆಂಡ್ಸ್. ನಾನು ತುಂಬ ಜನ ಜೊತೆ ಮಿಂಗಲ್ ಆಗಲ್ಲ. ಇವತ್ತು ನನಗೇನೋ ಪ್ರಾಬ್ಲಮ್ ಅಂದರೆ ನಾನು 5 ನಿಮಿಷಕ್ಕೆ 10 ಜನ ನನ್ನ ಫ್ರೆಂಡ್ಸ್ ಬಂದು ನನ್ನ ಪಕ್ಕದಲ್ಲಿ ನಿಂತ್ಕೊತಾರೆ. ಆ ಥರ ಫ್ರೆಂಡ್ಸ್ ಹೆಂಗೆ ಅಂದರೆ ಅದರಲ್ಲಿ ನಾನು ಶಾರ್ಟ್ ಫಿಲಮ್ ಎಲ್ಲ ಮಾಡಬೇಕಾದ್ರೆ 2,000 ಕೊಟ್ಟಿರೋರು ಇದ್ದಾರೆ, 5,000 ಕೊಟ್ಟಿರೋರು ಇದ್ದಾರೆ, 10,000 ಕೊಟ್ಟಿರೋರು ಇದ್ದಾರೆ. ನಾನು ಶೂಟ್ ಮಾಡಬೇಕಾದ್ರೆ ನಂಗೆ ಶಾರ್ಟೇಜ್ ಆದಾಗ ಕಾಲೇಜ್ ಫ್ರೆಂಡ್ಸು ಇದ್ದಾರೆ, ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಓದಿರೋ ಫ್ರೆಂಡ್ಸು ಇದ್ದಾರೆ. ಸೊ ನನಗೆ ಅವ್ರ ಮಧ್ಯೆ ಅಂತ ಡಿಫ್ರೆನ್ಸ್ ಕಾಣಿಸಲ್ಲ. ಇವಾಗಲೂ ಅವ್ರು ಹಂಗೆ ಮಾತಾಡಿಸ್ತಾರೆ, ಅವಾಗಲೂ ಹಂಗೆ ಮಾತಾಡಿಸ್ತಾರೆ. ಆ ಥರ ಯಾವಾಗಲಾದರೂ ಒಂದು ಅವಮಾನ ಥರ ಏನಾದರೂ ಆಗಿದೆ? ಆ ಥರದೊಂದು ಇನ್ಸಿಡೆಂಟ್ ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಇವಾಗ ನೋಡೋಕೆ ಚೆನ್ನಾಗಿ ಇಲ್ದಾಗ ಒಳ್ಳೆ ಯಾರು ಥಿಯೇಟ್ರ್ ಮುಂದೆ ಬ್ಲಾಕಲ್ಲಿ ಟಿಕೆಟ್ ಮಾರೋನು ಇದ್ದಂಗೆ ನೀವು ಹೆಂಗೂರು ಹೀರೋ ಮಾಡೋದು ಅಂತ ನನ್ನ ಮುಂದೆನೇ ಅಂದವ್ರೆ. ಬಟ್ ನಾನು ಹೇಳ್ತೀವಿ ಅವ್ರೇನು ತಪ್ಪು ಇಲ್ಲ ಅಂತ ನಾನು ಹೇಳಲ್ಲ, ಯಾಕೆಂದರೆ ಅವರೇ ಇವತ್ತು ನಮ್ಗೆ ಹೆಲ್ಪ್ ಮಾಡಿರೋದು. ಬಟ್ ಅವ್ರಿಗೊಂದು ಒಪಿನಿಯನ್ ಇದೆ. ಸೊ ಆದರೆ ಅವರು ಸಿನಿಮಾ ನೋಡಿ, ಇದು ಯಾರು ಹೇಳಿದಲ್ಲ, ಈಗ ನಾನೊಂದು ಸಿನಿಮಾ ಮಾಡಿದ್ದೀನಿ, ಯಾವುದು ಅಮೃತಾಂಜನ್ ಅಂತ ಒಂದು ಫೀಚರ್ ಫಿಲಮ್ ಮಾಡಿದ್ದೀವಿ ನಾವು ಇಡೀ ಟೀಮ್ ಸೇರಿ. ಲಾಸ್ಟ್ ಟೈಮ್ ಕಾರ್ತಿಕ್ ಅವರು ನಮ್ಮ ಸರ್ ಅದಕ್ಕೆ ಇನ್ವೆಸ್ಟರು. ಸೊ ನಾನು ಲೀಡಾಗಿ ಮಾಡಿದ್ದೀನಿ ಆ ಸಿನಿಮಾ. ನನ್ನ ಸರ್ ಫ್ರೆಂಡು ಅದಕ್ಕೆ ಇನ್ನೊಬ್ರು ಇನ್ವೆಸ್ಟರು. ಸೊ ಅವರು ಒಂದು ವೆರಿ ಗುಡ್ ಪರ್ಸನ್ ಫ್ರಮ್ ನಮ್ಮ ಏರಿಯಾದಲ್ಲಿ. ಅವರು ನನಗೇನೋ ಒಂದು ವಿಷಯದಲ್ಲಿ ಏನೋ ಮಾತುಕತೆ ಆದಾಗ ಹಿಂಗೆ ಅಂದರು, ಅಲ್ಲೇ ನಾನೇ ಅಂದಿದ್ದೀನಿ ಕಣೋ ಇವ್ನು ಹೆಂಗ್ರಿ ಹೀರೋ ಮಾಡೋದು ಅಂತ ಅವ್ರು ಒಂದ್ಸಲಿ ನಂಗೆ ಅಂದಿದ್ರು. ಬಟ್ ಸಿನಿಮಾ ಮೊನ್ನೆ ಪ್ರಿವ್ಯೂ ನೋಡಿದ್ರು, ಸಖತ್ತಾಗಿ ಮಾಡಿದೆ ಕಣ ಆ್ಯಕ್ಟಿಂಗು. ನಾನು ಏನೋ ಅಂದ್ಕೊಂಡಿದ್ದೆ ನೀನು ಏನು ಮಾಡ್ತಾನೋ ಇಲ್ವಾ ಅಂತ, ಚೆನ್ನಾಗಿ ಮಾಡಿದೆ ಬಿಡ ಅಂತ ಅಂದರು. ಅದೇ ಅಲ್ವ ಖುಷಿ. ಯಾವತ್ತು ಅವ್ರಿಗೆ ಒಂದು ಒಪಿನಿಯನ್ ಇತ್ತು, ಅವ್ರೇನು ನನಗೆ ಆಡ್ಕೊಂಡಿದ್ದಲ್ಲ, ಅವ್ರಿಗೊಂದು ಒಪಿನಿಯನ್ ಇತ್ತು. ಬಟ್ ಸಿನಿಮಾ ನೋಡಿದ್ಮೇಲೆ ಅವ್ರು ಖುಷಿ ಆದ್ರಲ್ಲ, ಅದೇ ಖುಷಿ ನಮಗೆ. ಹೌದು, ವೆರಿ ಟ್ರೂ. ಅಪ್ಪ ಪೌರಾಣಿಕ ನಾಟಕದಲ್ಲಿ ಮಾಡ್ತಾಯಿದ್ರು ಅಂತ ಹೇಳಿದ್ರಿ. ನಿಮಗೆ ಯಾವ್ಯಾವ ಪಾತ್ರನ ಅವ್ರು ಮಾಡ್ತಾಯಿದ್ರು? ನಿಮ್ಗೆ ಯಾವ ಪಾತ್ರ ಭಾಳ ಮನಸ್ಸಿಗೆ ಹತ್ತಿರ ಆಗಿತ್ತು? ಅವ್ರು ಶಕುನಿ ಪಾತ್ರ ಸಖತ್ತಾಗಿ ಮಾಡೋರು. ಶಕುನಿ ಪಾತ್ರ ಅವರು ನಮ್ಮ ಚಿಕ್ಕಪ್ಪ ಎಲ್ಲ ಮಾಡೋರು, ನೋಡಿದ್ರೆ ಭಯ ಬೀಳ್ಬೇಕು ಆ ಥರ ಮಾಡೋರು. ಅದೊಂದು ಸ್ವಲ್ಪ ನೆಗೆಟಿವ್ ಶೇಡ್ ಇರೋ ಕ್ಯಾರೆಕ್ಟರ್ ಅಲ್ವಾ. ಅದು ನಾನು ಮಾಡಿದ್ದೀನಿ. ಅದು ನಾನು ಸ್ಕೂಲಲ್ಲಿ ಮಾಡಿದ್ದೆ ಆ್ಯನ್ಯುವಲ್ ಡೇಗೆ.
ಆವಾಗ ನಮ್ಮಪ್ಪ ಪೌರಾಣಿಕ ಮಾಡ್ಬೇಕಾದ್ರೂ ಆ ನಾಟಕದಲ್ಲಿ ಯಾವ್ದಾದ್ರು ಚೈಲ್ಡ್ ಕ್ಯಾರೆಕ್ಟ್ರು ಇದ್ರೆ ನಾನು ಮಾಡ್ತಾ ಇದ್ದೆ. ರಾಜನ್ ಮಗನ್ ಕ್ಯಾರೆಕ್ಟ್ರು. ಭಕ್ತ ಪ್ರಹ್ಲಾದ ಮಾಡಿದ್ರ? ಅದು ಮಾಡಿದೆ. ಅದು ಸ್ಕೂಲಲ್ಲಿ ಮಾಡಿದೆ. ಸ್ಕೂಲಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಎವ್ರಿ ಇಯರ್ ನಂದೇ ಓಪನಿಂಗ್ ಇರೋದು. ಒಂದು ಮೋನ ಆ್ಯಕ್ಟ್ ಥರ, ದುರ್ಯೋಧನ, ಕೃಷ್ಣ, ಯಚ್ಚಮ್ಮ ನಾಯಕ, ಆಮೇಲೆ ಶಕುನಿ, ಎಲ್ಲ ಭಕ್ತ ಪ್ರಹ್ಲಾದ ಏನು ಸೀನ್ಸ್ ಇದೆ. ಅದೇ ಹೇಳ್ತಿಲ್ವ, ಎಲ್ಲ ಮರ್ತೋಗಿದ್ದೀವಿ ಮೇಡಮ್, ಯಾವಾಗಲೋ ಮಾಡಿರೋದು, ಎಲ್ಲಿ ನೆನಪಿರುತ್ತೆ. ಅಲ್ಲ, ನೀವು ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ನಾನು ಯಾರು ಕಶ್ಯಪ ಬ್ರಹ್ಮ, ಅದೆಲ್ಲ ಎಲ್ಲ ನೆನಪು, ಅದೇ ಚಿಕ್ಕದಾಗಿ ನೆನಪಿರೋದು. ನಾನು ಯಾರು ಕಶ್ಯಪ ಬ್ರಹ್ಮನ ಮಗ, ದಿತಿ ಗರ್ಭ ಸಂಜಾತ, ಅದೆಲ್ಲ ಚಿಕ್ಕ ಚಿಕ್ಕ ಲೈನ್ಸ್ ನೆನಪಿದೆ, ಫುಲ್ ನೆನಪಿಲ್ಲ. ಒಂದ್ಸಲಿ ಇದು ಮಾಡಿದ್ದೀವಿ, ಕಶ್ಯಪ ಬ್ರಹ್ಮ, ಅದು ಮಾಡಿ ಸೀನ್ ಎಲ್ಲ ಮುಗ್ದೋಗ್ಬಿಟ್ಟಿದೆ, ವೇಲ್ ಬಿದ್ದೋಗ್ಬಿಟ್ಟಿದೆ ನಂದು, ಬಿದ್ದೋಗ್ಬಿಟ್ಟಿದೆ. ನಾನು ಹೋಗಿದ್ದೀನಿ, ನನ್ನ ಮಗನ ಕ್ಯಾರೆಕ್ಟರ್ ಮಾಡಿದ ಹುಡುಗ ಇದ್ನಲ್ಲ, ನನ್ನ ಜೂನಿಯರು, ಅವನು ಮಾಮೂಲಿ ಕಾಲರ್ ಮೈಕ್ ಹಾಕಿರ್ತಾರಲ್ಲ, ಅವನಿಗೆ ಗೊತ್ತಿಲ್ಲ, ಅಣ್ಣ ನೀನು ಎಲ್ಲಿ ಬಿದ್ದೋಗ್ಬಿಟ್ಟೈತೆ ನಾನು ಮೈಕಲ್ಲೇ ಅವ್ನಿಗೆ ಗೊತ್ತಿಲ್ಲ. ಜನ ಆಡಿಯನ್ಸ್ ಎಲ್ಲ ನಗ್ತಾವ್ರೆ, ಒಂದೇ ಸುಮ್ಮನೆ ನಗ್ತಾವ್ರೆ, ಯಾಕೆ ನಗ್ತಾವ್ರೆ? ನಾನು ಈಚೆ ಬಂದು ಯೋಚನೆ ಮಾಡಿದ್ರೆ ಅವ್ನು ವೇಲ್ ಅಂದಿಲ್ಲ, ಅಣ್ಣ ನೀನು ಎಲ್ಲಿ ಬಿದ್ದೋಗ್ಬಿಟ್ಟೈತೆ. ಇದು ನೀವು ಅದು ಹೇಳಿದಕ್ಕೆ ನೆನಪಾಯ್ತು. ಹೇಳಿ. ರೆಡಿ ಮ್ಯಾಮ್, ನೀವು ಹೇಳ್ಕೊಡ್ಬೇಕು. ರೆಡಿನಾ? ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾ ಪರಾಕ್ರಮಿ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಮಹಾ ಸಾಹಸಿ. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಮಹಾಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ಕುಮಾರ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಆಶಾಜ್ಯೋತಿಯಿಂದ ಇಂದು ನನಗೆ ನೆಮ್ಮದಿ ಇಲ್ಲವೆಂದರೆ, ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಇದೊಂದು ಪಾಡ್ಕಾಸ್ಟೇ, ಯಶಸ್ವಿನಿಯವ್ರ ಹತ್ರ ಸಿಗಾಕೊಂಡು ನನ್ನ ಜನ್ಮವೇ ವಿಧಿ. ಹಂಗ ಹೆಂಗ ತೇಲ್ಸ್ಬಿಟ್ವಪ್ಪ. ತೇಲಿಸ್ಬಿಟ್ರು ಈಸಿಯಾಗಿ. ಓಕೆ, ಸಾಯಿ ಕುಮಾರ್ ಅಲ್ಲಿ ಎಷ್ಟು ಇದಿದೆ ರಾಜ್ಕುಮಾರ್ ಸರ್ದು ಬಬ್ರುವಾನದ್ದು. ನೀನೇಯೋ ವೀರ ಬಬ್ರುವಾನ, ಮಣಿಪುರದ ರಸು, ಮೊನ್ನೆ ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿಮ್ಮ ಚಿಕ್ಕ ಅಪ್ಪನೇ ಹೊರೆತು ಇಲ್ಲಾರಿಗೂ ದೊಡ್ಡಪ್ಪನಲ್ಲ ಎಂದು ಬಾಯಿಗೆ ಬಂದಂತೆ ಅರಗಿದ ನೀನು ಈಗ ಪ್ರಾಣ ಭೀತಿಯಿಂದ ಬಂದು ತಲೆ ತಗ್ಗಿಸುವುದನ್ನು ನೋಡಿದರೆ ನಮಗೆ ಅಯ್ಯೋ ಅನಿಸ್ತಾ ಇದೆ. ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯುವುದೇ ಈ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ, ಹೇಳು. ಇದರಲ್ಲಿ ಎಷ್ಟೋದಿದೆ ಬಿಡಿ. ಅದರಲ್ಲೂ ಸಾಂಗು, ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಆ ನಿನ್ನ ಶೌರ್ಯ, ನೃಪುರಂಗಳ ಕಟ್ಟಿ ನಟಿಸಿ ತಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನೇ ಬಲಿ ಕೊಟ್ಟ ಭ್ರಷ್ಟ ನೀನು, ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲೋ ಶಿಖಂಡಿ. ಹಿಂಗೆ ಎಲ್ಲ ಎಕ್ಸ್ಟ್ರಾರ್ಡಿನರಿ ಐಕಾನಿಕ್ ಮೂವೀಸ್ ಅಂತಾನೆ ಹೇಳಿ. ಅಂದ್ರೆ ಇವೆಲ್ಲ ಇವಾಗ ನೆನಪಿಲ್ಲ, ಅವಾಗ ರೆಗ್ಯುಲರ್ ಕೇಳ್ತಿದ್ವಲ್ಲ ಸ್ಕೂಲ್ ಟೈಮಲ್ಲಿ, ಅದೆಲ್ಲ ಸ್ವಲ್ಪ ಅಲ್ಲಲ್ಲಿ ನೆನಪಿದೆ ಅಷ್ಟೇ. ಎಲ್ಲರದು ಆಲ್ಮೋಸ್ಟ್ ನೀವು ಮಾಡ್ತೀರಾ? ಸಾಯಿ ಕುಮಾರ್ ಸರ್ದು ಅವ್ರದ್ದು ಮಾಮೂಲಿ ಪೊಲೀಸ್ ಸ್ಟೋರಿ, ಅಗ್ನಿ, PS, ಅಗ್ನಿ ಅಂತ ಕಣ್ಣೆಲ್ಲ ಓಪನ್. ಅದೇ ಅದರಲ್ಲೂ ಅದೇ ಅಶೋಕ ಚಕ್ರದಲ್ಲಿ ಕಾಣಿಸೋ 4 ಸಿಂಹಗಳು ನ್ಯಾಯ ನೀತಿ ಧರ್ಮಕ್ಕೆ ಪ್ರತೀಕವಾದರೆ ಕಾಣಿಸ್ತಾ ಇರೋ 4ನೇ ಸಿಂಹನೇ ಪೊಲೀಸ್. ಎಲ್ಲ ಸ್ವಲ್ಪ ಮೇಡಮ್ ಸುಮ್ಮನೆ ಟೈಮ್ ಪಾಸಿಗೆ ಫ್ರೆಂಡ್ಸ್ ಜೊತೆ ಕಾಲೇಜಲ್ಲಿ ಸಿನಿಮಾಸ್ ನೋಡ್ತಿದ್ವಲ್ಲ, ಅದರಲ್ಲೂ ನಾವು ನೋಡ್ಬೇಕಾದ್ರೆ ಜಾಸ್ತಿ ಓಡ್ತಾ ಇದ್ದಿದೆ ಉಪೇಂದ್ರ ಸರ್ ಅವ್ರ ಉಪೇಂದ್ರ ಎ ಮತ್ತೆ ಪೊಲೀಸ್. ಕೊಂಡಿ ಎಂಬುದು ಕನಕನ ಕಿಂಡಿ ಎಲ್ಲ ಮಗಳಿಗೆಲ್ಲ ಹೇಳ್ಕೊಟ್ಬಿಟ್ಟು ಎಲ್ಲಾ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟವ್ರೆ. ನಮ್ಗೆ ಹೇಳಿ ಹೇಳು ಅಂತ ಹಿಂಸೆ ಇಕ್ತವ್ರೆ. ಇಲ್ಲ ಇದನ್ನೆಲ್ಲ ಐ ಲೈಕ್ ಇಟ್. ನಿಮ್ಗೆ ಫ್ಯಾನ್ಸ್ ಇಂದ ಸಿಕ್ಕಿರೋ ಅತ್ಯಂತ ದೊಡ್ಡ ಗಿಫ್ಟ್ ಯಾವುದು? ಗಿಫ್ಟಾ? ಏನು ಆ ಥರ ಏನು ಸಿಕ್ಕಿಲ್ಲ. ಹಗ್ಗು ಕಿಸ್ ಎಲ್ಲ ಬಿಟ್ಟು ಅಲ್ಲ, ಏನು ಸಿಕ್ಕಿಲ್ಲ ಮೇಡಮ್. ಏನು ಸಿಕ್ಕಿಲ್ವಾ? ಏನು ಸಿಕ್ಕಿಲ್ಲ. ಹಗ್ಗು ಕಿಸ್ಸು ಸಿಕ್ಕಿಲ್ವಾ ಹುಡುಗಿರಿಂದ? ಓ, ಹಂಗಾರೆ ನಿಮ್ಗೆ ಎಷ್ಟು ಜನ ಕೊಟ್ಟಿದ್ದಾರೆ ಕಿಸ್ಸು? ನೋಡಿ ಎಂತ ವಾಟ್ ಇಸ್ ದಿಸ್? ಏನು ಫ್ಯಾನ್ಸ್ ಅಂದ್ರೆ ಏನಲ್ಲ, ನಮ್ಗೆ ನಿಮ್ಮ ಥರ ಎಲ್ಲ ಫ್ಯಾನ್ಸ್ ಇಲ್ಲ. ನಮ್ಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆಯಲ್ಲ, ಸೊ ಯಾರು ಆ ಥರ ಹಗ್ಗು ಕಿಸ್ ಕೊಡೋಂಥ ಫ್ಯಾನ್ಸ್ ಯಾರು ಇಲ್ಲ. ನಮಗೂ ಆ ರೇಂಜಿಗೆ ನಮಗೂ ಇಲ್ಲ. ನೀವಿನ್ನೂ ಯೂತ್ಸು, ಇನ್ನು ಬ್ಯಾಚುಲರ್ಸು. ಏನು
ಸಿಕ್ಕಿಲ್ಲ. ಓಲಿ ನಿಮ್ಮ ಆಶೀರ್ವಾದದಿಂದ ಸಿಗ್ಲಿ ಬಿಡಿ. ಅಟ್ಲೀಸ್ಟ್ ಕುಡುಕರ ಪ್ರತಿನಿಧಿ ನೀವು, ಕುಡುಕರಾದ್ರೂ ಇರ್ಬೇಕಲ್ಲ. ಹುಡುಗರು ಕೊಟ್ಟವ್ರೆ. ಅದೇನೇ ಅದೇ ಭಾರತ್ರೆಲ್ಲ ಹೋದಾಗ ಕೊಟ್ಟಿದ್ದಾರಾ? ಕೊಟ್ಟವ್ರೆ. ಓಕೆ, ಸೂಪರ್. ನಿಮಗೆ ಯಾವ ಸ್ಟಾರ್ ಹೀರೋ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟ ಇದೆ? ಯಾರ ಜೊತೆ? ದರ್ಶನ್ ಅವರು, ಯಶ್ ಅವರು, ಸುದೀಪ್ ಅವರು, ಧ್ರುವ ಸರ್ಜಾ ಅವರು, ರಕ್ಷಿತ್ ಶೆಟ್ಟಿ ಅವರು, ಡಾಲಿ ಅವರು, ಗೋಲ್ಡನ್ ವಿಜಯ್ ಅವರು. ಅಲ್ಲ, ನೀವೆಲ್ಲ ಇಂಥ ಕ್ವಶನ್ಗಳು ಕೇಳಿ ನಮ್ಮನ್ನ ಸಿಗಾಕ್ಸೋದು, ಆಮೇಲೆ ಹಾಕೊಂಡ್ರು ಹೋಗ್ತಾರೆ ಎಲ್ಲ ಕಡೆ. ನಾವೇನಾದ್ರೂ ಒಂದೇನೋ ಹೇಳಿರ್ತೀವಿ, ಅದಕ್ಕೆ ಇವ್ನು ಆ ಸಿನಿಮಾ ಹೀರೋ ನೋಡ ಪಾಡ್ಕಾಸ್ಟ್ ಅಲ್ಲಿ ಹೇಳೋನೆ, ಅದಕ್ಕೆ ಹಿಂಗ್ ಮಾಡೋನೆ ಅಂತ ಹಾಕೊಂಡು ಹೋಗ್ತಾರೆ. ನೀವು ಸುಮ್ಮನೆ ಮೇಡಮ್. ನೀವು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಧ್ರುವ ಸರ್ಜಾ ಆದ್ರೆ ಏನ್ ಮಾಡ್ತೀರಾ? ನೀವು ಶೂಟಿಂಗ್ ಹೋಗ್ತೀನಿ. ಹೇಳಿ ಸರಿ ಆಯ್ತಲ್ಲ. ಅಲ್ಲ, ಗನ್ ತಗೊಂಡು ಶೂಟ್ ಮಾಡಕ್ ಹೋಗ್ತೀರಾ ಅಥವಾ ಕ್ಯಾಮ್ರಾ ತಗೊಂಡು ಶೂಟ್ ಮಾಡಕ್ ಹೋಗ್ತೀರಾ? ಕ್ಯಾಮ್ರಾ ತಗೊಂಡು ಶೂಟ್, ಸಿನಿಮಾ ಶೂಟಿಂಗ್. ಹೌದಾ? ಗ್ಯಾರಂಟಿನಾ? ಅಲ್ಲೊಬ್ರಿದ್ರು ಸುಧಾಕರ್ ಅಂತ, ಅವ್ರು ಸ್ವಲ್ಪ ಸುಮಾರು ರಿವ್ಯೂ ಕೊಟ್ಟು ಏನೇನೋ ಆಗಿತ್ತು, ಅವ್ರನ್ನೇ ಶೂಟ್ ಮಾಡಕ್ ಹೋಗ್ತೀರಾ? ಚಿಕ್ಕ ಹುಡುಗ ಬೆಳ್ಕೊಳ್ಳಿ ಬಿಡಿ ಮೇಡಮ್. ನೋಡ, ಗ್ಯಾಪಲ್ಲಿ ಓಡಿಸ್ಬಿಟ್ರು ಅವರು ಟ್ರೈನ್ನ.